ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು. ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿಗೆ ಸ್ವಾಗತ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವ ಸಂದೇಶ ತುಂಬಾ ಶಕ್ತಿಶಾಲಿಯಾಗಿದೆ. ವಿಶೇಷವಾಗಿ ನೀವು ದಣಿದಿದ್ದರೆ, ತಡವಾಗುತ್ತಿದೆ ಎಂಬ ಭಾವನೆ ಇದ್ದರೆ ಅಥವಾ ಒಳಗೊಳಗೆ ಮನಸ್ಸು ಮುರಿದಿದ್ದರೆ ಈ ಸಂದೇಶ ನಿಮ್ಮಿಗಾಗಿ. ನೀವು ಇದನ್ನು ಕೇಳುತ್ತಿರುವುದು ಯಾದೃಚ್ಛಿಕವಲ್ಲ. ಇಂದು ದೇವರು ನಿಮಗೊಂದು ಮಾತು ಹೇಳಲು ಬಯಸಿದ್ದಾನೆ. ಅದಕ್ಕಾಗಿ ಈ ಸಂದೇಶ ನಿಮ್ಮವರೆಗೆ ಬಂದಿದೆ. ಕೆಲವೊಮ್ಮೆ ಜೀವನ ತುಂಬಾ ಭಾರವಾಗುತ್ತದೆ. ಬೆಳಿಗ್ಗೆ ಎದ್ದರೂ ಮನಸ್ಸು ದಣಿದಿರುತ್ತದೆ. ಹೊರಗೆ ನಗಿದರೂ ಒಳಗೆ ನೋವಿರುತ್ತದೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ಜೀವನ ಮುಂದೆ ಸಾಗುತ್ತಿಲ್ಲವೆಂದು ಅನಿಸುತ್ತದೆ. ಆಗ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುತ್ತವೆ. ಪ್ರಭುವೇ, ಇನ್ನೆಷ್ಟು ದಿನ? ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಸಮಸ್ಯೆ ಯಾವಾಗ ಮುಗಿಯುತ್ತದೆ? ನಾನು ಪ್ರಾರ್ಥಿಸುತ್ತಿರುವ ಪ್ರಾರ್ಥನೆಗಳಿಗೆ ಉತ್ತರ ಯಾವಾಗ ಬರುತ್ತದೆ? ಆದರೆ ಇಂದು ದೇವರು ನಿಮಗೆ ಹೇಳುತ್ತಿರುವ ಮಾತು ಇದು: ಬಿಡಬೇಡ, ಈಗಲೇ ನಿಲ್ಲಬೇಡ. ನಿನ್ನ ಬ್ರೇಕ್ ಥ್ರೂ ಬಹಳ ಸಮೀಪದಲ್ಲಿದೆ. ಇದೀಗ ದೇವರ ವಾಕ್ಯವನ್ನು ಓದೋಣ. ಗಲಾತ್ಯದವರಿಗೆ 6:9ನಲ್ಲಿ ಹೀಗೆ ಬರೆಯಲಾಗಿದೆ: ನಾವು ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ದಣಿದು ಹೋಗಬೇಡವು. ದಣಿಯದೇ ಇದ್ದರೆ ಯೋಗ್ಯ ಸಮಯದಲ್ಲಿ ನಾವು ಕೊಯ್ಲು ಪಡೆಯುವೆವು. ಈ ವಾಕ್ಯ ತುಂಬಾ ಶಕ್ತಿಶಾಲಿಯಾಗಿದೆ. ಯಾಕೆಂದರೆ ದೇವರು ಮುಂದುವರಿಯಿರಿ ಎಂದು ಮಾತ್ರ ಹೇಳುವುದಿಲ್ಲ. ದೇವರು ನಿಮಗೆ ಒಂದು ವಾಗ್ದಾನ ಕೂಡ ಕೊಡುತ್ತಿದ್ದಾನೆ. ನೀವು ಕೊಯ್ಲು ಪಡೆಯುತ್ತೀರಿ, ಫಲಿತಾಂಶ ಕಾಣುತ್ತೀರಿ. ದೇವರು ಹೇಳುತ್ತಾನೆ, ಯೋಗ್ಯ ಸಮಯದಲ್ಲಿ ನೀವು ಕೊಯ್ಲು ಪಡೆಯುತ್ತೀರಿ. ನಮ್ಮ ಸಮಯದಲ್ಲಲ್ಲ, ದೇವರ ಸರಿಯಾದ ಸಮಯದಲ್ಲಿ. ಬಹಳ ಮಂದಿ ತಡವಾದರೆ ಅದು ನಿರಾಕರಣೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ದೇವರ ರಾಜ್ಯದಲ್ಲಿ ತಡವಾಗುವುದು ಬಹಳ ಬಾರಿ ತಯಾರಿಯಾಗಿರುತ್ತದೆ. ಕೆಲವು ಬಾಗಿಲುಗಳು ಈಗ ತೆರೆದುಕೊಳ್ಳದಿದ್ದರೆ ದೇವರು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ. ಕೆಲವು ಆಶೀರ್ವಾದಗಳು ಈಗಲೇ ಬರದಿದ್ದರೆ ದೇವರು ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ. ಕೆಲವು ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಬರದಿದ್ದರೆ ದೇವರು ನಿಮ್ಮೊಳಗೆ ಒಂದು ದೊಡ್ಡ ಕೆಲಸ ಮಾಡುತ್ತಿದ್ದಾನೆ. ದೇವರು ನಿಮಗೆ ಆಶೀರ್ವಾದ ಕೊಡಲು ಬಯಸುತ್ತಾನೆ. ಆದರೆ ಆ ಆಶೀರ್ವಾದವನ್ನು ಹಿಡಿದುಕೊಳ್ಳುವಷ್ಟು ಬಲವಾಗಿಯೂ ನಿಮ್ಮನ್ನು ಮಾಡುತ್ತಾನೆ. ಯಾಕೆಂದರೆ ಬಲವಿಲ್ಲದೆ ಆಶೀರ್ವಾದ ಬಂದರೆ ಅದು ನಮ್ಮನ್ನು ಮುರಿಯಬಹುದು. ಆದರೆ ಜ್ಞಾನ, ಸಹನೆ, ನಂಬಿಕೆ ಇರುವ ಸಮಯದಲ್ಲಿ ಆಶೀರ್ವಾದ ಬಂದರೆ ಅದು ನಮ್ಮ ಜೀವನವನ್ನು ನಿರ್ಮಿಸುತ್ತದೆ. ಆದ್ದರಿಂದ ದೇವರ ಮೌನವನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬೇಡಿ. ಮೌನ ಎಂದರೆ ದೇವರು ಇಲ್ಲ ಎನ್ನುವುದಲ್ಲ. ಮೌನ ಎಂದರೆ ದೇವರು ಕಾಣದಂತೆ ಕೆಲಸ ಮಾಡುತ್ತಿದ್ದಾನೆ ಎಂಬರ್ಥ. ನೀವು ಕಾಣದೇ ಇದ್ದರೂ ದೇವರು ಕೆಲಸ ಮಾಡುತ್ತಿದ್ದಾನೆ. ನೀವು ಅನುಭವಿಸದೇ ಇದ್ದರೂ ದೇವರು ನಡೆಯುತ್ತಿದ್ದಾನೆ. ಹೊರಗೆ ಏನೂ ಬದಲಾಗುತ್ತಿಲ್ಲವೆಂದು ಅನಿಸಿದರೂ ಒಳಗೆ ದೇವರು ನಿಮ್ಮನ್ನು ಬದಲಾಯಿಸುತ್ತಿದ್ದಾನೆ. ಇಲ್ಲಿ ಒಂದು ಆತ್ಮೀಯ ಸತ್ಯ: ಕೆಲವೊಮ್ಮೆ ದೊಡ್ಡ ಯುದ್ಧ ಹೊರಗಿಲ್ಲ, ಒಳಗೇ ಇರುತ್ತದೆ. ಭಯ ಮತ್ತು ನಂಬಿಕೆ ನಡುವೆ, ಬಿಡಬೇಕು ಮತ್ತು ಹಿಡಿದುಕೊಳ್ಳಬೇಕು ಎಂಬ ನಡುವೆ, ಕಣ್ಣೀರು ಮತ್ತು ಸಾಕ್ಷ್ಯ ನಡುವೆ. ಆದರೆ ಇಂದು ದೇವರು ನಿಮಗೆ ಬಲ ಕೊಡುತ್ತಿದ್ದಾನೆ. ಇಂದು ದೇವರು ನಿಮ್ಮ ಆಶೆಯನ್ನು ಪುನಃ ಜೀವಂತ ಮಾಡುತ್ತಿದ್ದಾನೆ. ಇಂದು ದೇವರು ನಿಮಗೆ ನೆನಪಿಸುತ್ತಾನೆ, ನೀವು ಬಿಡದೇ ಇದ್ದರೆ ನೀವು ಖಂಡಿತ ಕೊಯ್ಲು ಪಡೆಯುತ್ತೀರಿ. ಇಂದು 3 ಆತ್ಮೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೊದಲನೆಯದು, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಿ. ಪ್ರಾರ್ಥನೆ ಮಾಡಲು ಮನಸ್ಸಿಲ್ಲದಿದ್ದರೂ ಪ್ರಾರ್ಥಿಸಿ. ಏನೂ ಆಗುತ್ತಿಲ್ಲವೆಂದು ಅನಿಸಿದರೂ ಪ್ರಾರ್ಥಿಸಿ. ಯಾಕೆಂದರೆ ಪ್ರಾರ್ಥನೆ ಕೇಳುವುದು ಮಾತ್ರವಲ್ಲ, ಪ್ರಾರ್ಥನೆ ದೇವರ ಶಕ್ತಿಗೆ ನಿಮ್ಮ ಹೃದಯವನ್ನು ಜೋಡಿಸುತ್ತದೆ. ಎರಡನೆಯದು, ನಿಮ್ಮ ಜೀವನದ ಬಗ್ಗೆ ನಕಾರಾತ್ಮಕ ಮಾತುಗಳನ್ನು ಹೇಳುವುದನ್ನು ನಿಲ್ಲಿಸಿ. ಮಾತುಗಳಿಗೆ ಶಕ್ತಿ ಇರುತ್ತದೆ. ನನ್ನ ಜೀವನ ಮುಗಿತು ಎಂದು ಹೇಳಬೇಡಿ. ನನಗೆ ಆಗುವುದಿಲ್ಲ ಎಂದು ಹೇಳಬೇಡಿ. ಬದಲಾಗಿ ಹೀಗೆ ಹೇಳಿ: ದೇವರು ನನ್ನಿಗಾಗಿ ಕೆಲಸ ಮಾಡುತ್ತಿದ್ದಾನೆ. ದೇವರು ನನ್ನಿಗಾಗಿ ಬಾಗಿಲುಗಳನ್ನು ತೆರೆಯುತ್ತಾನೆ. ದೇವರು ನನ್ನನ್ನು ಮುನ್ನಡೆಸುತ್ತಿದ್ದಾನೆ. ನನ್ನ ಆಶೀರ್ವಾದ ಬರುತ್ತಿದೆ. ಮೂರನೆಯದು, ದೇವರ ಪ್ರಕ್ರಿಯೆ ಮೇಲೆ ನಂಬಿಕೆಯಿಡಿ. ದೇವರ ಪ್ರಕ್ರಿಯೆ ನಿಧಾನವೆಂದು ಕಾಣಬಹುದು, ಆದರೆ ದೇವರ ಪ್ರಕ್ರಿಯೆ ಸದಾ ಪರಿಪೂರ್ಣ. ದೇವರು ಆಶೀರ್ವದಿಸಿದರೆ ಯಾರೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯಾರೂ ನಾಶ ಮಾಡಲಾಗದು. ಹೀಗಾಗಿ ಇಂದು ಹಿಡಿದುಕೊಳ್ಳಿ, ಮುಂದುವರಿಯಿರಿ, ನಂಬಿಕೆ ಇಟ್ಟುಕೊಳ್ಳಿ. ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬೇಡಿ. ಯಾಕೆಂದರೆ ಕೊಯ್ಲಿನ ಸಮಯ ಸಮೀಪದಲ್ಲಿದೆ. ಈಗ ನಾವು ಪ್ರಾರ್ಥನೆ ಮಾಡೋಣ. ಪ್ರಭುವಾದ ಯೇಸುವೆ, ಈ ಬೆಳಿಗ್ಗೆ ನಾವು ವಿನಯದಿಂದ ನಿನ್ನ ಸನ್ನಿಧಿಯಲ್ಲಿ ಬರುತ್ತೇವೆ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇವೆ. ಪ್ರಭುವೇ, ಅವರ ನೋವು ನಿನಗೆ ಗೊತ್ತು. ಅವರ ಕಣ್ಣೀರು ನಿನಗೆ ಗೊತ್ತು. ಅವರ ಒಳಗಿನ ಯುದ್ಧಗಳು ನಿನಗೆ ಗೊತ್ತು. ಅವರು ಹೊರುತ್ತಿರುವ ಒತ್ತಡ ನಿನಗೆ ಗೊತ್ತು. ಮರೆಮಾಡಿಸಿದ ಪ್ರಾರ್ಥನೆಗಳು ನಿನಗೆ ಗೊತ್ತು. ತಂದೆಯೇ, ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಬಲಹೀನರಿಗೆ ಬಲ ಕೊಡು. ನಿರಾಶರಾದವರಿಗೆ ಧೈರ್ಯ ಕೊಡು. ಮುರಿದ ಹೃದಯಗಳಿಗೆ ಗುಣಪಡಿಸುವಿಕೆ ಕೊಡು. ಚಿಂತೆಪಡುವ ಮನಸ್ಸಿಗೆ ಶಾಂತಿ ಕೊಡು. ತಡವಾಗಿದೆ ಎಂದು ದುಃಖಿಸುತ್ತಿರುವವರಿಗೆ ನಿನ್ನ ಸರಿಯಾದ ಸಮಯದ ಮೇಲೆ ನಂಬಿಕೆ ಕೊಡು.
ಬ್ರೇಕ್ ಥ್ರೂಗಾಗಿ ಕಾಯುತ್ತಿರುವವರಿಗೆ ಯಾರೂ ಮುಚ್ಚಲಾಗದ ಬಾಗಿಲುಗಳನ್ನು ತೆರೆ. ಆರ್ಥಿಕ ಸಮಸ್ಯೆಗಳಲ್ಲಿ ಇರುವವರಿಗೆ ಒದಗಿಸುವಿಕೆಯನ್ನು ಕೊಡು. ಕುಟುಂಬದ ಸಮಸ್ಯೆಗಳಲ್ಲಿ ಇರುವವರಿಗೆ ಒಗ್ಗಟ್ಟು ಮತ್ತು ಶಾಂತಿ ಕೊಡು. ಕೆಲಸ ಅಥವಾ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ಸರಿಯಾದ ಸ್ಥಳಕ್ಕೆ ಸರಿಯಾದ ಸಮಯದಲ್ಲಿ ದಾರಿದೀಪವಾಗು. ಪ್ರಭುವೇ, ಭಯದ ಆತ್ಮವನ್ನು ತೆಗೆದುಹಾಕು. ಭಾರವಾದ ಮನಸ್ಸಿನ ಆತ್ಮವನ್ನು ತೆಗೆದುಹಾಕು. ನಿರಾಶೆಯನ್ನು ಮುರಿದುಹಾಕು. ಅವರ ಹೃದಯವನ್ನು ನಂಬಿಕೆಯಿಂದ ತುಂಬು. ಆನಂದದಿಂದ ತುಂಬು. ಹೊಸ ಬಲದಿಂದ ತುಂಬು. ಪ್ರಭುವೇ, ಇಂದು ಹೊಸ ಆಶೆಯ ದಿನವಾಗಲಿ. ಈ ವಾರ ಹೊಸ ಉತ್ತರಗಳು ಬರಲಿ. ಈ ತಿಂಗಳು ಹೊಸ ಕಾಲವಾಗಿ ಬದಲಾಗಲಿ. ಅವರು ಶೀಘ್ರದಲ್ಲೇ ನಿನ್ನ ಒಳ್ಳೆಯತನವನ್ನು ತಮ್ಮ ಜೀವನದಲ್ಲಿ ನೋಡಲಿ. ನಾವು ನಂಬಿಕೆಯಿಂದ ಘೋಷಿಸುತ್ತೇವೆ, ಕೊಯ್ಲು ಬರುತ್ತಿದೆ, ಆಶೀರ್ವಾದ ಬರುತ್ತಿದೆ, ಬ್ರೇಕ್ ಥ್ರೂ ಬರುತ್ತಿದೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಂದು ಇದನ್ನು ಮರೆಯಬೇಡಿ. ಯೋಗ್ಯ ಸಮಯದಲ್ಲಿ ನೀವು ಕೊಯ್ಲು ಪಡೆಯುತ್ತೀರಿ, ನೀವು ಬಿಡದೇ ಇದ್ದರೆ. ಈ ಸಂದೇಶ ನಿಮಗೆ ಆಶೀರ್ವಾದವಾದರೆ ದಯವಿಟ್ಟು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರೈಸ್ ದ ಲಾರ್ಡ್.